ವೆಲ್ಕಮ್ ಬ್ಯಾಕ್. ಅತ್ತ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬದ್ಧ ವೈರಿಗಳು. ಇತ್ತ ಬಮೂಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬದ್ಧ ವೈರಿಗಳಿದ್ದ ಹಾಗೆ ಬಮೂಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯಾಗಿದೆ. ದೊಡ್ಡಬಳ್ಳಾಪುರ ಬಮೂಲ್ ನಿರ್ದೇಶಕ ಚುನಾವಣೆಯಲ್ಲಿ ಮೈತ್ರಿ ಆಗಿರುವಂತದ್ದು. ದೊಡ್ಡಬಳ್ಳಾಪುರ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ ಕಾಂಗ್ರೆಸ್ ಬೆಂಬಲಿಸಿದೆ. ಹುಸ್ಕೂರ್ ಆನಂದ್ಗೆ ಬಾಹ್ಯ ಬೆಂಬಲ ನೀಡಿದೆ ಕಾಂಗ್ರೆಸ್. ಮಾಜಿ ಶಾಸಕ ವೆಂಕಟರಮಣಯ್ಯ ಬಾಹ್ಯ ಬೆಂಬಲ ಘೋಷಣೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ಬಮೂಲ್ ನಿರ್ದೇಶಕ ಚುನಾವಣೆಯಲ್ಲಿ ಮೈತ್ರಿ. ಮಾಜಿ ಶಾಸಕ ವೆಂಕಟರಮಣಯ್ಯ ಬಾಹ್ಯ ಬೆಂಬಲ ಘೋಷಣೆ ಮಾಡಿರುವಂತದ್ದು. ಕಾಂಗ್ರೆಸ್ ಕಚೇರಿಯಲ್ಲಿ ಬೆಂಬಲ ಘೋಷಿಸಿದ್ದಾರೆ ಮಾಜಿ ಶಾಸಕ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಬಿಸಿ ಆನಂದ್ ಸ್ಪರ್ಧೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಸೋಲಿಸಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದು. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬದ್ಧ ವೈರಿಗಳು. ಬಮೂಲ್ ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಕಳೆದ ಬಾರಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದಿದ್ದ ಬಿಸಿ ಆನಂದ್ ಈ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಪ್ರೆಸ್ ಮೀಟ್ ಅಂದ್ರೆ ಏನು ಗೊತ್ತೇನ್ರಿ? 40 ನಿಮಿಷ ಮಾಡಬೇಕು ಮ್ಯಾಕ್ಸಿಮಮ್. ಬೆಂಗಳೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಚುನಾವಣೆ. ದೊಡ್ಡಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆ ಏನಿದೆ, ಈ ಚುನಾವಣೆಗೆ ನಮ್ಮ ದೊಡ್ಡಬಳ್ಳಾಪುರದಿಂದ ಜನತಾದಳದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತ ಟಿ ಆನಂದ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಕಡೆ ಆಗಿದೆ. ಹೋಗಿ ಎಲ್ಲ ಇವಾಗ 13 ಕ್ಷೇತ್ರಗಳು ನೋಡ್ರಿ, ಎಲ್ಲ ಯಾವುದು ಒಂದೇ ನಿಕಟಪೂರ್ವವಾಗಿ NDA ಅಂತ ಇಲ್ಲ. ಇದಕ್ಕೆ NDA ಏನು ಅಪ್ಲೈ ಆಗೋದಿಲ್ಲ. ಅವ್ರು ಸುಮ್ಮನೆ ಹೇಳೋದು. ಇಲ್ಲಿ ಪ್ರೆಸ್ ಮೀಟ್ ಅಂದ್ರೆ ಏನು ಗೊತ್ತೇನ್ರಿ? 40 ನಿಮಿಷ ಮಾಡಬೇಕು ಮ್ಯಾಕ್ಸಿಮಮ್. ಬೆಂಗಳೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಚುನಾವಣೆ. ದೊಡ್ಡಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆ ಏನಿದೆ, ಈ ಚುನಾವಣೆಗೆ ನಮ್ಮ ದೊಡ್ಡಬಳ್ಳಾಪುರದಿಂದ ಜನತಾದಳದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತ ಟಿ ಆನಂದ್ ಅವರಿಗೆ ಪ್ರೆಸ್ ಮೀಟ್ ಅಂದ್ರೆ ಏನು ಗೊತ್ತೇನ್ರಿ? 40 ನಿಮಿಷ ಮಾಡಬೇಕು ಮ್ಯಾಕ್ಸಿಮಮ್. ಬೆಂಗಳೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಚುನಾವಣೆ. ದೊಡ್ಡಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆ ಏನಿದೆ, ಈ ಚುನಾವಣೆಗೆ ನಮ್ಮ ದೊಡ್ಡಬಳ್ಳಾಪುರದಿಂದ ಜನತಾದಳದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತ ಟಿ ಆನಂದ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಕಡೆ ಆಗಿದೆ. ಹೋಗಿ ಎಲ್ಲ ಇವಾಗ 13 ಕ್ಷೇತ್ರಗಳು ನೋಡ್ರಿ, ಎಲ್ಲ ಯಾವುದು ಒಂದೇ ನಿಕಟಪೂರ್ವವಾಗಿ NDA ಅಂತ ಇಲ್ಲ. ಇದಕ್ಕೆ NDA ಏನು ಅಪ್ಲೈ ಆಗೋದಿಲ್ಲ. ಅವ್ರು ಸುಮ್ಮನೆ ಹೇಳೋದು. ಇಲ್ಲಿ ಪ್ರೆಸ್ ಮೀಟ್ ಅಂದ್ರೆ ಏನು ಗೊತ್ತೇನ್ರಿ? 40 ನಿಮಿಷ ಮಾಡಬೇಕು ಮ್ಯಾಕ್ಸಿಮಮ್. ಬೆಂಗಳೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಚುನಾವಣೆ. ದೊಡ್ಡಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆ ಏನಿದೆ, ಈ ಚುನಾವಣೆಗೆ ನಮ್ಮ ದೊಡ್ಡಬಳ್ಳಾಪುರದಿಂದ ಜನತಾದಳದ ಬೆಂಬಲಿತ ಪ್ರೆಸ್ ಮೀಟ್ ಅಂದ್ರೆ ಏನು ಗೊತ್ತೇನ್ರಿ? 40 ನಿಮಿಷ ಮಾಡಬೇಕು ಮ್ಯಾಕ್ಸಿಮಮ್. ಬೆಂಗಳೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಚುನಾವಣೆ. ದೊಡ್ಡಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆ ಏನಿದೆ, ಈ ಚುನಾವಣೆಗೆ ನಮ್ಮ ದೊಡ್ಡಬಳ್ಳಾಪುರದಿಂದ ಜನತಾದಳದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತ ಟಿ ಆನಂದ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಕಡೆ ಆಗಿದೆ. ಹೋಗಿ ಎಲ್ಲ ಇವಾಗ 13 ಕ್ಷೇತ್ರಗಳು ನೋಡ್ರಿ, ಎಲ್ಲ ಯಾವುದು ಒಂದೇ ನಿಕಟಪೂರ್ವವಾಗಿ NDA ಅಂತ ಇಲ್ಲ. ಇದಕ್ಕೆ NDA ಏನು ಅಪ್ಲೈ ಆಗೋದಿಲ್ಲ. ಅವ್ರು ಸುಮ್ಮನೆ ಹೇಳೋದು. ಇಲ್ಲಿ
ಎಷ್ಟು ನಿಮಿಷ ಗೊತ್ತಿಲ್ಲ. ಪ್ರೆಸ್ ಮೀಟ್ ಅಂದ್ರೆ ಏನು ಗೊತ್ತೇನ್ರಿ, 40 ನಿಮಿಷ ಮಾಡ್ಬೇಕು ಮ್ಯಾಕ್ಸಿಮಮ್.